ಒಂದು 2 ಕೌಂಟ್ರ್ ಇತ್ತಂತೆ. ಒಂದು ಕೌಂಟ್ರಲ್ಲಿ ದುಡ್ಡು ಹೇಗೆ ಡಬಲ್ ಮಾಡೋದು ಅನ್ನೋದೊಂದು ಕೌಂಟ್ರ್ ಇತ್ತಂತೆ. ಅಲ್ಲಿ ಒಂದು 500 ಜನ ಕ್ಯೂ ನಿಂತಿದ್ರಂತೆ, ದುಡ್ಡು ಹೇಗೆ ಡಬಲ್ ಮಾಡ್ಬೋದು ಅಂತ. ಈ ಕಡೆ ದುಡ್ಡನ್ನು ಹೇಗೆ ವ್ಯವಸ್ಥಿತವಾಗಿ ಉಳಿತಾಯ ಮಾಡ್ಬೋದು ಅಂತ ಇನ್ನೊಂದು ಬೋರ್ಡ್ ಹಾಕೊಂಡಿದ್ರಂತೆ. ನಾನು ಹೇಳ್ಕೊಡ್ತೀನಿ ಹೆಂಗೆ ಉಳಿಸೋದು ಅಂತ. ಅಲ್ಲಿ ಯಾರೂ ಇರಲಿಲ್ಲಂತೆ. ಎಲ್ಲರಿಗೂ ಆಸೆ ದುಡ್ಡು ಜಾಸ್ತಿ ತಗೊಂಡು ಮೋಸ ಆದರೂ ಪರವಾಗಿಲ್ಲ ಅಂತ ಅಲ್ಲೋಡೋಗಿರ್ತಾರೆ. ಇಲ್ಲಿ ನಿಮಗೆ ಉಳಿತಾಯ ಫಸ್ಟ್ ಇಂಪಾರ್ಟೆಂಟು. ಎಷ್ಟು ನೀವು ಇಟ್ಕೋಬೇಕು, ಆಮೇಲೆ ಎಷ್ಟು ಎಕ್ಸ್ಟ್ರಾ ಇದ್ದರೆ ನೀವು ಕೊಟ್ಟು ನೀವು ತಲೆ ಕೆಡಿಸ್ಕೊಬಾರ್ದು ಅಂತ. ಬರೋದೆಲ್ಲ ಕೊಟ್ಬಿಟ್ಟಿರ್ತಾರೆ, ಆಮೇಲೆ ಜೀವನಕ್ಕೆ ಮಣ್ಣು ತಿಂತಾ ಇರ್ತಾರೆ. ಯಾವಾಗಲೂ ಕಂಟಿಂಜೆನ್ಸಿ ಪ್ಲ್ಯಾನ್. ಅದಕ್ಕೆ ಜ್ಯೋತಿಷ್ಯ ನಮಗೆ ದಾರಿದೀಪ ಆಗುತ್ತೆ. ಹೆಣ್ಮಕ್ಳು ಫಸ್ಟ್ ತಿಳ್ಕೊಬೇಕಿದು. ಮನೆಯಲ್ಲಿರ್ತಕ್ಕಂಥ ಹೆಂಗಸರು ನಡ್ರಿ ಎಲ್ಲರೂ ನಾವೆಲ್ಲ ಹೆಂಗಸರಿದ್ದೀವಿ ಮನೇಲೆಲ್ಲ ಜ್ಯೋತಿಷ್ಯ ಕಲಿತು ನನ್ನ ಲೈಫ್ನ ಚೆನ್ನಾಗಿ ಮಾಡ್ಕೊತೀನಿ ಅಂತ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಕರೀತಾರೆ. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂದರೆ ಏನರ್ಥ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥದ್ದು.